ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ನಿಮ್ಮ ರೆಸ್ಯೂಮೆ ಅನ್ನೋದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಇಂಟರ್ವ್ಯೂದಲ್ಲಿ ಕಾಮನ್ ಆಗಿ ಕೇಳಲಾಗೋ ಒಂದು ಪ್ರಶ್ನೆ, ಅದೇನು, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್, ಈ ಕ್ವಶನ್ ಯಾಕೆ ಕೇಳ್ತಾರೆ ಅಂದರೆ, ಇವಾಗ 50 ಜನ ಕ್ಯಾಂಡಿಡೇಟ್ಸು ಇಂಟರ್ವ್ಯೂಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರೆಲ್ಲರಿಗೂ ಇದೇ ಪ್ರಶ್ನೆ ಕೇಳ್ತಾರೆ. ಅವರೆಲ್ಲರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಆಸಕ್ತಿ ಇರುತ್ತಾ? ಖಂಡಿತ ಇಲ್ಲ. ಹಾಗಾದರೆ ಈ ಪ್ರಶ್ನೆ ಕೇಳೋ ಉದ್ದೇಶನಾದರೂ ಏನು? ನೀವು ಈ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ನಿಮಗೆ ಈ ಜಾಬ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಕೂಡ ಇಂಟರ್ವ್ಯೂಯರ್ ಡಿಸೈಡ್ ಮಾಡ್ತಾರೆ. ಹಾಗಾದರೆ ಬನ್ನಿ ಡೈರೆಕ್ಟಾಗಿ ಈ ಟಾಪಿಕ್ ಬಗ್ಗೆನೇ ಮಾತಾಡೋಣ. ಮೊದಲನೇದಾಗಿ ಈ ಕ್ವಶನಿಗೆ ಆನ್ಸರ್ ಮಾಡಬೇಕಾದ್ರೆ ನಾವು ಕಾಮನ್ ಆಗಿ ಯಾವ ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಮಿಸ್ಟೇಕ್ ನಂಬರ್ 1, ಸಾಮಾನ್ಯವಾಗಿ ಏನು ತಪ್ಪ ನಡೆಯುತ್ತೆ ಅಂದರೆ, ಈ ಕ್ವಶನ್ ಕೇಳಿದ ತಕ್ಷಣ ನರ್ವಸ್ ಆಗಿಬಿಡ್ತೀವಿ ಮತ್ತು ಯೋಚನೆ ಮಾಡದೆ ಏನೇನೋ ಉತ್ತರ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಹಾಯ್, ಐ ಆಮ್ ಅನು, ಐ ಆಮ್ ಫ್ರಮ್ ಮೈಸೂರು, ಐ ಲೈಕ್ ಮೈಸೂರು, ಐ ಬಾರ್ನ್ ಇನ್ ಮೈಸೂರು, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ರೀತಿಯ ಮಿಸ್ಟೇಕ್ ಆಗಬಾರ್ದು, ನೀವು ನರ್ವಸ್ ಆಗಬಾರ್ದು ಅಂದರೆ ಮೊದಲನೇದಾಗಿ ಈ ಕ್ವಶನ್ಗೆ ನೀವು ಪ್ರಿಪೇರ್ ಆಗಿ ಹೋಗಬೇಕು. ವಿತೌಟ್ ಪ್ರಿಪರೇಷನ್ ನಿಮ್ಮ ಬಗ್ಗೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ಟೇಕ್ ನಂಬರ್ 2, ರೆಸ್ಯೂಮ್ನಲ್ಲಿ ಏನಿದೆಯೋ ಅದನ್ನೇ ಯಥಾವತ್ತಾಗಿ ಹೇಳ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ನನ್ನ ಎಜುಕೇಷನ್ ಏನು, ನಾನು ಗ್ರ್ಯಾಜುಯೇಷನ್ ಎಲ್ಲಿ ಮಾಡಿದ್ದೀನಿ, ಎಷ್ಟು ಪರ್ಸೆಂಟೇಜ್ ಬಂದಿದೆ, ಫಸ್ಟ್ ಎಲ್ಲಿ ಕೆಲಸ ಮಾಡಿದ್ದೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋದು. ಅದು ಆಲ್ರೆಡಿ ರೆಸ್ಯೂಮಲ್ಲಿ ಇರುತ್ತೆ, ಅದನ್ನು ಮತ್ತೆ ಕೇಳಿಸ್ಕೊಳ್ಳೋ ಆಸಕ್ತಿ ಅವರಿಗೆ ಇರೋದಿಲ್ಲ. ಮಿಸ್ಟೇಕ್ ನಂಬರ್ 3, ರ್ಯಾಂಡಮ್ ಆಗಿ ಯಾವುದೋ ಒಂದು ವಿಷಯದ ಬಗ್ಗೆ ಸುಮ್ಮನೆ ಮಾತಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ಹಾಯ್, ಐ ಆಮ್ ಅನು, ಐ ಆಮ್ ಫ್ರಮ್ ಮೈಸೂರು, ಐ ಲೈಕ್ ವಾಚಿಂಗ್ ಮೂವಿ, ಐ ರೀಸೆಂಟ್ಲಿ ವಾಚ್ ದಿಸ್ ಮೂವಿ. ನನಗೆ ಸಿನಿಮಾ ನೋಡೋದು ಅಂದರೆ ತುಂಬ ಇಷ್ಟ, ನಾನು ರೀಸೆಂಟಾಗಿ ಆ ಸಿನಿಮಾ ನೋಡಿದೆ, ಈ ಸಿನಿಮಾ ನೋಡಿದೆ. ಈ ರೀತಿ ರ್ಯಾಂಡಮ್ ಆಗಿ ಯಾವುದೋ ವಿಷಯದ ಬಗ್ಗೆ ಮಾತಾಡಿದರೆ ಇಂಟರ್ವ್ಯೂಯರು ನೀವು ಆನ್ಸರ್ ಮಾಡೋಕ್ಕೂ ಮುಂಚೆನೇ, ಬೇರೆ ಕ್ವಶನ್ ಕೇಳೋಕ್ಕೂ ಮುಂಚೆನೇ ನಿಮಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಡ್ತಾರೆ. ಹಾಗಾದರೆ ಈ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೋಡೋಣ. ಈ ಆನ್ಸರನ್ನು 3 ಭಾಗ ಮಾಡೋಣ. ಫಸ್ಟ್ ಪಾರ್ಟ್ನಲ್ಲಿ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಇರಬೇಕು. ಅಂದರೆ ಬ್ರೀಫಾಗಿ, ಅಂದರೆ ಶಾರ್ಟಾಗಿ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನು, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ, ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ ಏನು, ನೀವು ಯಾವುದಾದ್ರೂ ಸ್ಕಿಲ್ಸ್ ಅಕ್ವೈರ್ ಮಾಡಿದ್ದೀರಾ, ಯಾವುದಾದ್ರೂ ಸರ್ಟಿಫಿಕೇಷನ್ಸ್ ಅಕ್ವೈರ್ ಮಾಡಿದ್ದೀರಾ, ಅದನ್ನು ಒಂದು ಅರ್ಧ ನಿಮಿಷದ ಒಳಗೆ ಬ್ರೀಫಾಗಿ ಕತೆ ಹೇಳದೇ ಇರೋ ಹಾಗೆ ಸಣ್ಣ ಸೆಂಟೆನ್ಸ್ಗಳಲ್ಲಿ ಹೇಳಬೇಕು. ಈಗ ಪಾರ್ಟ್ 2ನಲ್ಲಿ ನೀವು ನಿಮ್ಮ ಪ್ರೀವಿಯಸ್ ಜಾಬ್ನಲ್ಲಿ ಯಾವುದಾದ್ರೂ ಅಚೀವ್ಮೆಂಟ್ಸ್ ಮಾಡಿದರೆ, ಯಾವುದಾದ್ರೂ ಅಕಂಪ್ಲಿಷ್ಮೆಂಟ್ಸ್ ಮಾಡಿದರೆ, ನೀವು ಯಾವುದಾದ್ರೂ ಅವಾರ್ಡ್ಸ್ಗಳನ್ನ ತೊಗೊಂಡಿದ್ರೆ ಅದನ್ನು ಮೆನ್ಷನ್ ಮಾಡಬೇಕು. ಅಂದರೆ ನಿಮಗೆ ಯಾವುದಾದ್ರೂ ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದು ಅಲ್ಲಿ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಟಾರ್ಗೆಟ್ ಅಚೀವ್ ಮಾಡಿದರೆ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಅವಾರ್ಡ್ ಅಂದರೆ ಜಾಬಿಗೆ ರಿಲೇಟೆಡ್ ಅವಾರ್ಡನ್ನು ವಿನ್ ಆಗಿದ್ದರೆ ಅದನ್ನು ಮೆನ್ಷನ್ ಮಾಡಿ. ನಿಮ್ಮ ಜಾಬಿಗೆ ರಿಲೇಟೆಡ್ ಆಗಿದ್ದಂತಹ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಅದನ್ನು ನೀವು ಅಚೀವ್ ಮಾಡಿದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಈಗ ಅಚೀವ್ಮೆಂಟ್ಸ್ ಅಂದ ತಕ್ಷಣ ನಿಮ್ಮ ಕರೆಂಟ್ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರಬೇಕು. ಈಗ ಎಕ್ಸಾಂಪಲ್ಲು, ನಾನು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ, ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೆ, ಅದೆಲ್ಲ ಅನ್ನೆಸೆಸರಿ. ಅದು ನಿಮ್ಮ ಜಾಬಿಗೆ ಸಂಬಂಧಪಟ್ಟಿದ್ದಲ್ಲ. ನಿಮ್ಮ ಜಾಬಿಗೆ ಏನು ಸಂಬಂಧಪಟ್ಟಿದೆಯೋ ಅದರ ಅಚೀವ್ಮೆಂಟ್ಸು, ಅದರ ವಿನ್ನಿಂಗ್ಸ್ ಮಾತ್ರ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನಿಮ್ಮ ಪ್ರಾಜೆಕ್ಟ್ಸ್ ಯಾವುದಾದ್ರೂ ನೀವು ಹ್ಯಾಂಡಲ್ ಮಾಡಿದರೆ ಅದ್ರ ಬಗ್ಗೆ ಕೂಡ ನೀವು ಹೇಳ್ಬೋದು. ಆಮೇಲೆ ಅನ್ನೆಸೆಸರಿಯಾಗಿ ಸೆಲ್ಫ್ ಬ್ರ್ಯಾಗಿಂಗ್, ಅಂದರೆ ತಮ್ಮನ್ನು ತಾವೇ ತುಂಬ ಹೊಗಳ್ಕೊಳೋದು, ಅನ್ನೆಸೆಸರಿಯಾಗಿ ಹೊಗಳ್ಕೊಳೋದು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಐ ಆಮ್ ದ ಬೆಸ್ಟ್ ಇಂಜಿನಿಯರ್, ಐ ಆಮ್ ದ ಬೆಸ್ಟ್ ಸೇಲ್ಸ್ ಪರ್ಸನ್, ಐ ಆಮ್ ದ ಬೆಸ್ಟ್ ಅಕೌಂಟೆಂಟ್, ಎಕ್ಸೆಟ್ರಾ. ಈ ರೀತಿಯ ವಿಷಯಗಳು ಬೇಕಾಗಿಲ್ಲ. ನಿಮ್ಮ ಪರ್ಟಿಕ್ಯುಲರ್ ಅಚೀವ್ಮೆಂಟ್ ಏನು, ಅಂದರೆ ಆ ನಂಬರ್ಸ್ ನಿಮಗೆ ಇದ್ದರೆ, ಆ ಸರ್ಟಿಫಿಕೇಷನ್ಸ್ ಇದ್ದರೆ ಅದನ್ನು
ಯಥಾವತ್ತಾಗಿ ಮೆನ್ಷನ್ ಮಾಡಿ, ಅತಿಯಾಗಿ ಹೊಗಳ್ಕೋಬೇಡಿ. ಈಗ ನಿಮ್ಮ ಆನ್ಸರ್ನ ಪಾರ್ಟ್ 3 ಹೇಗಿರಬೇಕು ಅಂದರೆ, ಈಗ ನೀವು ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದೀರಲ್ಲ, ಆ ಜಾಬಿಗೆ ನೀವು ಹೇಗೆ ಫಿಟ್ ಆಗ್ತೀರಾ, ಈ ಜಾಬಿಗೆ ನೀವು ಯಾಕೆ ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನು ಬ್ರೀಫಾಗಿ ಹೇಳಬೇಕು. ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಕಿಲ್ಸ್ ಅಥವಾ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿದರೆ, ಅದನ್ನು ನೀವು ಹೊಂದಿದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ನೀವು ನಿಮ್ಮ ಜಾಬ್ನ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ನೀವು ಯಾಕೆ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ. ಆ ಜಾಬ್ ಚೇಂಜ್ ಮಾಡೋ ಕಾರಣ ಪ್ರೊಫೆಷ್ನಲ್ ಆಗಿರಬೇಕು, ಅದರಲ್ಲಿ ಪರ್ಸ್ನಲ್ ಕಾರಣಗಳನ್ನು ಕೊಡಬಾರ್ದು. ನೀವು ಜಾಬ್ ಟೈಟಲ್ಗೆ ಪ್ರೊಫೆಷನಲಿ ಫಿಟ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ನೀವು ಪರ್ಸ್ನಲ್ ಕಾರಣಗಳನ್ನ ಕೊಡಲೇಬಾರ್ದು. ಫಾರ್ ಎಕ್ಸಾಂಪಲ್, ನನ್ನ ಟೀಮ್ ಲೀಡ್ ಜೊತೆ ನನಗೆ ಜಗಳ ಆಯಿತು, ನನ್ನ ಮನೇಲಿ ಪ್ರಾಬ್ಲಮ್ಸ್ ಇದೆ, ನಂಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ, ನನಗೆ ಸ್ಯಾಲ್ರಿ ಜಾಸ್ತಿ ಬೇಕು. ಇದು ಎಲ್ರಿಗೂ ಗೊತ್ತಿರುತ್ತೆ, ಸ್ಯಾಲ್ರಿ ಜಾಸ್ತಿ ಬೇಕು, ನನ್ನ ಕ್ವಾಲಿಫಿಕೇಷನಿಗೆ ಜಾಸ್ತಿ ಬೇಕು ಅನ್ನೋದು. ಆದರೆ ನೀವು ದುಡ್ಡನ್ನು ಮೆನ್ಷನ್ ಮಾಡಿದರೆ ಅದು ಅನ್ಪ್ರೊಫೆಷ್ನಲ್ ಆಗುತ್ತೆ. ನೀವು ಜಾಬ್ ಚೇಂಜ್ಗೆ ಕೇಳ್ತಾ ಇರೋದು, ನೀವು ಹೊಸದಾಗಿ ಏನು ಅಚೀವ್ ಮಾಡಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಅದು ಪ್ರೊಫೆಷ್ನಲ್ ಕಾರಣ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಹೊಸದು ಯಾವುದೋ ಕ್ವಾಲಿಫಿಕೇಷನ್ನ ಅಥವಾ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಏನೋ ಮಾಡಿದ್ದೀರಾ ರಿಲೇಟೆಡ್ ಆಗಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ, ನನ್ನ ಇಂಟ್ರೆಸ್ಟ್ ಈ ರೀತಿ ಇದೆ ಅನ್ನೋದನ್ನು ಪ್ರೊಫೆಷನಲ್ಲಾಗಿ ಮೆನ್ಷನ್ ಮಾಡಬೇಕೇ ಹೊರತು ನಿಮ್ಮ ಯಾವುದೇ ಪರ್ಸ್ನಲ್ ಕಾರಣಗಳನ್ನು ಮೆನ್ಷನ್ ಮಾಡಕೂಡದು. ಮತ್ತು ಉಳಿದಿದ್ದ ವಿಚಾರಗಳೇನೆಂದರೆ, ಇದಿಷ್ಟು 3 ಪಾರ್ಟ್ ಆಯಿತು. ನೀವು 3 ಪಾರ್ಟ್ನ ಆನ್ಸರ್ ಮಾಡ್ತೀರಾ. ಇದ್ರ ಜೊತೆಗೆ ಯಾವ್ಯಾವ ವಿಚಾರಗಳ ಬಗ್ಗೆ ನೀವು ಗಮನ ಕೊಡಬೇಕು ಅಂದರೆ, ನೀವು ಮಾತಾಡಬೇಕಾದ್ರೆ ಹೆದರ್ಕೋಬಾರ್ದು, ಕಾನ್ಫಿಡೆಂಟಾಗಿ ಮಾತಾಡಬೇಕು. ಮತ್ತು ಇಂಟರ್ವ್ಯೂವರ್ ಜೊತೆ ಐ ಕಾಂಟ್ಯಾಕ್ಟ್ ಇರಬೇಕು, ಅಂದರೆ ಅವರ ಕಣ್ಣುಗಳನ್ನು ನೋಡಿ ಮಾತಾಡಬೇಕು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಇರಬೇಕು. ಮತ್ತು ತುಂಬ ಮುಖ್ಯವಾದ ವಿಚಾರ ಅಂದರೆ, ರೋಬೋಟ್ ಥರ ಮಾತಾಡಬಾರ್ದು. ಫಾರ್ ಎಕ್ಸಾಂಪಲ್, ಹಾಯ್, ಐ ಆಮ್ ಅನು, ಐ ಆಮ್ ಫ್ರಮ್ ಮೈಸೂರು, ಐ ಆಮ್ ಎನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಈ ರೀತಿ ಮಾತಾಡಿದರೆ ಕೇಳಿಸ್ಕೊಡೋರಿಗೆ ಇಂಟ್ರೆಸ್ಟೇ ಬರೋದಿಲ್ಲ. ಹಾಗಾಗಿ ನಿಮ್ಮ ವಾಯ್ಸಲ್ಲಿ ಏರಿಳಿತಗಳಿರಬೇಕು. ನೀವು ಅವ್ರ ಮುಖವನ್ನು ನೋಡಿ ರೋಬೋಟ್ ಥರ ಅಲ್ಲ, ನೀಟಾಗಿ ಮಾತಾಡಬೇಕು. ಅಂದರೆ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು ಅನ್ನೋದು. ಮತ್ತು ತುಂಬ ಹೊತ್ತು ಮಾತಾಡಬಾರ್ದು. ಈ ಕ್ವಶನ್ಗೆ ಆದಷ್ಟು 1 ನಿಮಿಷ ಅಥವಾ 1.5 ನಿಮಿಷದ ಒಳಗೆ ನೀವು ಆನ್ಸರ್ ಮಾಡಬೇಕು. ಗಂಟೆಗಟ್ಟಲೆ ಟೈಮ್ ಇರೋದಿಲ್ಲ ಯಾರಿಗೂ, ಆದರೆ ತುಂಬ ಉದ್ದಕ್ಕೆ ವಿಷಯಗಳನ್ನು ಎಳಿಬಾರ್ದು. ಇನ್ನೊಂದು ವಿಚಾರ ಅಂದರೆ, ನೀವು ಯಾವ ಭಾಷೆಯಲ್ಲಿ ಇಂಟರ್ವ್ಯೂ ಕೊಡಬೇಕು ಅಂತ ಇದ್ದೀರೋ ಆ ಭಾಷೆಯ ಬೇಸಿಕ್ ಗ್ರಾಮರ್ ಆದರೂ ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡ್ಕೊಂಡು ಹೋಗಬೇಕು. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ, ಯಾವುದೇ ಭಾಷೆ ಆಗಿರ್ಬೋದು, ತೀರಾ ಬೇಸಿಕ್ ಗ್ರಾಮರ್ ಮಿಸ್ಟೇಕ್ಸ್ಗಳು ಆಗದೇ ಇರೋ ಹಾಗೆ ವರ್ಕ್ ಮಾಡ್ಕೊಂಡು ಹೋಗಬೇಕು. ಇದಿಷ್ಟು ನನಗೆ ತಿಳಿದಿರುವಂಥ ಮಾಹಿತಿ. ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ ನಾನು ಗಮನಿಸಿದಂತಹ ವಿಷಯಗಳು, ನಾನು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೆ ಅನ್ನೋದನ್ನು ಒಂದು ಸಣ್ಣ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದಾದರೆ ಆಲ್ ದ ಬೆಸ್ಟ್. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.